ಕನ್ನಡದಲ್ಲಿ ನಟಿಯರ ಸಂಖ್ಯೆ ಕಮ್ಮಿ ಆಯಿತು. ಯಾವ ನಟಿಯೂ ಕೂಡ ಕಾನ್ಸ್ಟೆಂಟ್ ಆಗಿ ಗೆಲ್ಲುವಂಥ ಸಿನಿಮಾಗಳನ್ನು ಕೊಡ್ತಾ ಇಲ್ಲ ಅನ್ನೋ ಮಾತಿತ್ತು. ಅದೆಲ್ಲವನ್ನು ಬ್ರೇಕ್ ಮಾಡಿ ಸೆನ್ಸೇಷನಲ್ ಆ್ಯಕ್ಟ್ರೆಸ್ ಆಗಿ ಬಂದಂಥವರು ರುಕ್ಮಿಣಿ ವಸಂತ್ ಅವರು. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಗೆಲುವನ್ನು ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಈಗ 2 ವಾರದ ಅಂತರದಲ್ಲಿ ಎರಡೆರಡು ಸೂಪರ್ ಹಿಟ್ ಸಿನಿಮಾಗಳು ಬರುವಂಥ ನಿರೀಕ್ಷೆ ಇದೆ. ಸೊ ಇದೆಲ್ಲರ ಬಗ್ಗೆ ಮಾತಾಡ್ಸೋಕ್ಕೆ ನಮ್ಮ ಜೊತೆ ರುಕ್ಮಿಣಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಎಷ್ಟು ಈ ಜರ್ನಿ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ, ಯಾಕೆಂದರೆ ಆರಂಭದ ಹೆಜ್ಜೆಗಳಲ್ಲೇ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳು ನಿಮ್ಮ ಫಿಲ್ಮೋಗ್ರಫಿಗೆ ಸೇರ್ತಿರೋವಂಥದ್ದು. ತುಂಬ ಖುಷಿ ಆಗುತ್ತೆ. ಅಂದರೆ ನಾನು ನನ್ನ ಫಿಲ್ಮೋಗ್ರಫಿನಲ್ಲಿ ಇಂಥ ಒಳ್ಳೆ ಸಿನಿಮಾಗಳು ಸೇರ್ಬೋದು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದಾಗ್ತಾ ಇದೆ, ತುಂಬ ಖುಷಿ ವಿಷಯ ನನಗೆ. ನಿಮ್ಮ ಹಿನ್ನೆಲೆ ತಗೊಳ್ಳೋದಾದರೆ, ಅಂದರೆ ಮನೆಯಲ್ಲಿ ಯಾರೂ ಕೂಡ ಸಿನಿಮಾ ಬಂದವರಿಲ್ಲ. ಆ ತಂದೆ ಸೇನೆಯಲ್ಲಿ ತುಂಬ ದೊಡ್ಡ ಹೆಸರು, ಅಂದರೆ ಕರ್ನಾಟಕಕ್ಕೆ ಮೊದಲ ಒಂದು ಅಶೋಕ ಚಕ್ರ ಪದಕವನ್ನು ತಂದುಕೊಟ್ಟವರು. ಸೊ ಹೇಗೆ ಈಗ ಸಿನಿಮಾ ಇಂಡಸ್ಟ್ರಿ ಅಥವಾ ಕಲೆ ಅನ್ನೋದು ಯಾವ ರೀತಿ ಬಂತು ಅಂತ? ಅಪ್ಪನ ಕಡೆ ಆರ್ಮಿಲಿದ್ದರು, ಅಮ್ಮ ಡ್ಯಾನ್ಸರು. ಸೊ ಅಲ್ಲಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಬಂತು. ನಮ್ಮಮ್ಮ ಭರತನಾಟ್ಯ ಡ್ಯಾನ್ಸರು. ಸೊ ಅಲ್ಲಿಂದ ನನಗೆ ಸ್ವಲ್ಪ ಆರ್ಟ್ಸ್ದು ಇಂಟ್ರೊಡಕ್ಷನ್ ಇತ್ತು, ಡ್ಯಾನ್ಸ್ದು. ಅಮ್ಮನ ಜೊತೆಗೆ ಭರತನಾಟ್ಯ ಮಾಡ್ತಾಯಿದ್ದೆ, ಮತ್ತು ಅದು ಬಿಟ್ಟು ವೆಸ್ಟರ್ನ್ ಬ್ಯಾಲೆ ಮಾಡ್ತಾಯಿದ್ದೆ. ಸೊ ನನಗೆ ಸ್ಟೇಜಲ್ಲಿರೋದು, ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ಖುಷಿ ಸಿಗ್ತಿತ್ತು. ಅದಾದಮೇಲೆ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಥಿಯೇಟರ್ನು ಶುರು ಮಾಡಿದೆ. ಅದರಲ್ಲಿ ಇನ್ನೂ ಹೆಚ್ಚು ಖುಷಿ ಸಿಕ್ತು. ಸೊ ಆ ದಾರಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಮ್ಮ ಅಮ್ಮನ ಕಡೆಯಿಂದ ಬರ್ಬೋದು ಅಂತ ಅನಿಸುತ್ತೆ. ನಿಮ್ಮ ಕನಸಿನಂತೆ ಸಿನಿಮಾಗಳು ಸಿಗ್ತಾ ಇದೆಯಾ ಅಂತ? ಯಾಕೆಂದರೆ ನೀವು ತಗೊಳ್ಳೋವಂಥ ಕಥೆಗಳಾಗಲಿ ತುಂಬ ಚೂಸಿ ಅಂತ ಅನಿಸುತ್ತೆ, ಯಾಕಂದರೆ ಆಯ್ಕೆಗಳೇ ಆ ಥರ ಇರುತ್ತೆ. ಸೊ ಯಾವ ಕಾರಣಕ್ಕೋಸ್ಕರ ಸೂಪರ್ ಹಿಟ್ ಸಿನಿಮಾಗಳು ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ ಅಂತ? ಅಲ್ಲ ಅದು ಎಲ್ಲದಕ್ಕೂ ನಾನು ಕ್ರೆಡಿಟ್ ತೊಗೊಳಕ್ಕಾಗೋದಿಲ್ಲ. ಅಲ್ಲಿಂದ ಫಿಲ್ಮ್ ಮೇಕರ್ಸ್ ಕೂಡ, ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಹೀರೋಸ್ ಇರ್ಬೋದು, ಅವ್ರನ್ನು ನನ್ನ ಒಪ್ಕೊಂಡಿದ್ದಾರೆ ಸಿನಿಮಾಸ್ಗೆ. ನಾನು ಕೂಡ ಒಳ್ಳೆ ತಂಡದ ಜೊತೆಗೆ ಕೆಲಸ ಮಾಡೋಕ್ಕೆ ನನಗೆ ಆಸೆ. ಸೊ ಆಯ್ಕೆ ಮಾಡಬೇಕಾದ್ರೆ ನಾನು ಆ ತಂಡದ ಬಗ್ಗೆನೂ ತುಂಬ ಯೋಚನೆ ಮಾಡ್ತೀನಿ. ಬರೀ ಪಾತ್ರ ಮತ್ತು ಸಿನಿಮಾ ಬಗ್ಗೆ ಅಲ್ಲ, ಕತೆ ಬಗ್ಗೆ ಅಲ್ಲ. ಅದು ತುಂಬ ಮುಖ್ಯನೇ ನಿಜ, ಬಟ್ ತಂಡದ ಬಗ್ಗೆನೂ ತುಂಬ ಯೋಚನೆ ಮಾಡ್ತೀನಿ. ಭೈರತಿ ರಣಗಲ್ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಎಷ್ಟು ಸ್ಪೆಷಲ್ ಆಗಿ ನಿಲ್ಲುವಂಥ ಸಿನಿಮಾ ಆಗಿರುತ್ತೆ? ಸಿಕ್ಕಾಪಟ್ಟೆ ಸ್ಪೆಷಲ್. ಫಸ್ಟ್ ಟೈಮ್ ಶಿವಣ್ಣ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾಯಿದ್ದೀನಿ. ಅದು ತುಂಬ ತುಂಬ ಹೆಮ್ಮೆ ಪಡೋ ವಿಷಯ ನನಗೆ. ಶಿವಣ್ಣ ಅವ್ರು ಇರ್ಬೋದು, ಅಥವಾ ಇಡೀ ಸ್ಟಾರ್ ಕಾಸ್ಟ್ ಇರ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರು, ಬಾಬು ಹಿರಣ್ಯ ಸರು, ಛಾಯಾ ಸಿಂಗ್ ಅವರು, ತುಂಬ ತುಂಬ ಒಳ್ಳೆ ಕಾಸ್ಟ್ ಇದ್ದಾರೆ. ಟೆಕ್ನಿಕಲ್ ಕ್ರೂ ಅದ್ಭುತವಾಗಿದ್ದಾರೆ. ನವೀನ್ ಕುಮಾರ್ ಸರ್ ನಮ್ಮ DOP, ನರ್ತನ್ ಸರ್ ನಮ್ಮ ನಿರ್ದೇಶಕರು. ಖುಷಿ ಆಗುತ್ತೆ. ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಆ್ಯಂಡ್ ನನ್ನನ್ನು ಇದಕ್ಕೆ ಅಪ್ರೋಚ್ ಮಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಖುಷಿ ಆಯಿತು ಅವ್ರು ಬಂದುಬಿಟ್ಟು ಅಪ್ರೋಚ್ ಮಾಡಿದಾಗ. ಭಕ್ತಿ ಸಿನಿಮಾವನ್ನು ನೀವು ಥಿಯೇಟರ್ನಲ್ಲಿ ನೋಡಿದ್ರಾ? ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸಿದ ಅನುಭವ, ಆ ಸಿನಿಮಾ ಕೊಟ್ಟಂಥ ಫೀಲಿಂಗ್? ನಾನು ಆ್ಯಕ್ಚುಲಿ ಥಿಯೇಟರಲ್ಲಿ ನೋಡಿರಲಿಲ್ಲ. ಆವಾಗ ನಾನು ಮುಂಬೈಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಥಿಯೇಟ್ರಲ್ಲಿ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ. ಬಟ್ ತುಂಬ ಮಿಸ್ ಮಾಡಿಕೊಂಡೆ ಥಿಯೇಟ್ರಲ್ಲಿ ನೋಡಿರಲಿಲ್ಲ ಅಂತ ನಾನು, ಬಿಕಾಸ್ ನಾನು ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದೆ. ಸೊ ನಮ್ದು ಮಾಸಿ ಫೀಲಿಂಗು, ಶಿವಣ್ಣ ಅವ್ರ ಬಾಡಿ ಲ್ಯಾಂಗ್ವೇಜು, ಅದೆಲ್ಲ ಚಿಕ್ಕ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ತುಂಬ ಅಫೆಕ್ಟ್ ಆಯಿತು. ಸೊ ಇನ್ನು ಬಿಗ್ ಸ್ಕ್ರೀನಲ್ಲಿ ಎಲ್ಲರ ಜೊತೆಗೆ ನೋಡಿದ್ದಿದ್ರೆ ಎಷ್ಟು ಹೆವಿ ಫೀಲಿಂಗ್ ಇರೋದಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಡೆಫಿನೆಟ್ಲಿ ಭೈರತಿ ಅಂತೂ ಮಿಸ್ ಮಾಡಲ್ಲ ಬಿಗ್ ಸ್ಕ್ರೀನಲ್ಲಿ. ಬಟ್ ಅದೇ